ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ವೈಲ್ಡ್ 6 ಫ್ಯಾಕ್ಷನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಮಂಡ್ಯ ನೈಟ್ ರಲ್ಲಿ ನಮಗೆ ಅದ್ಭುತವಾಗಿ ವೈಲ್ಡ್ 6 ನ ರಿಟರ್ನ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಫ್ಯಾನ್ಸ್ಗಳು ಹಾಗೆ ಸೂಪರ್ ಸ್ಟಾರ್ಸ್ಗಳು ವೈಲ್ಡ್ 6 ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಎಸ್, ಯಾಕೆ ಅಂದ್ರೆ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಒಂದು ಫೋಟೋ ತುಂಬಾನೇ ವೈರಲ್ ಆಗ್ತಾ ಇತ್ತು. ಅಂದ್ರೆ ವೈಲ್ಡ್ 6 ನ ಎಲ್ಲಾ ಮೆಂಬರ್ಸ್ ಗಳು ಕೂಡ ಹೋಗಿ ಒಂದು ಬರ್ಗರ್ ಶಾಪ್ ಅಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಒಬ್ಬ ಫ್ಯಾನ್ ಜೊತೆ ಅವರೆಲ್ಲರೂ ಕೂಡ ಒಂದು ಫೋಟೋನ ತೆಗೆಸ್ಕೊಂಡಿದ್ರು. ಅಂಡ್ ಆ ಫ್ಯಾನ್ ಆ ಒಂದು ಫೋಟೋನ ಬಿಡುಗಡೆ ಮಾಡಿ ಆ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಇವರೇನಾ ಅಂತ ನನಗೆ ಡೌಟ್ ಆಗ್ತಾ ಇದೆ. ನಿಜವಾಗ್ಲೂ ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ ಇಷ್ಟು ಮುಗ್ಧ ಮುಖಗಳ ಅಷ್ಟೊಂದು ಭಯಾನಕವಾಗಿ ಕಾಣಿಸೋದು ಅಂತ ನಾನು ಕೂಡ ಮಾತಾಡಿದ್ದೆ. ಅಂಡ್ ಈಗ ಸೂಪರ್ ಸ್ಟಾರ್ಸ್ಗಳು ಹಾಗೆ ಫ್ಯಾನ್ಸ್ಗಳೆಲ್ಲ ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ನೀವು ನಿಜವಾಗ್ಲೂ ಈ ಒಂದು ಫೋಟೋನ ರಿಲೀಸ್ ಮಾಡಿ ಈ ಒಂದು ವೈಲ್ಡ್ 6 ನ ಹಾಳು ಮಾಡ್ತಾ ಇದ್ದಾರಾ? ನಿಮಗೇನಾದ್ರೂ ಹಸಿವಾಗಿದ್ರೆ ಹೋಗಿ ನೀವು ಪಾರ್ಸಲ್ ತಗೊಂಡು ಬಂದು ಕಾರಲ್ಲೇ ಊಟ ಮಾಡ್ಬೋದಾಗಿತ್ತು. ನೀವ್ ಯಾಕೆ ಹೋಗಿ ಬರ್ಗರ್ ಶಾಪಿಗೆ ಫ್ಯಾನ್ಸ್ಗಳ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಅಂತ ಒಂದು ಐಕಾನಿಕ್ ಸ್ಟೋರಿ ಲೈನ್ ನ ರಿಯೂಂಡ್ ಮಾಡ್ತಾ ಇದ್ದೀರಾ ಅಂತ ಫ್ಯಾನ್ಸ್ಗಳು ಹಾಗೆ ಸೂಪರ್ ಸ್ಟಾರ್ಸ್ಗಳೆಲ್ಲರೂ ಕೂಡ ಮಾತಾಡ್ಕೋತಾ ಇದ್ದಾರೆ. ಗೈಸ್, ನನಗೂ ಕೂಡ ಅದೇ ರೀತಿ ಅನ್ಸುತ್ತೆ. ಈ ಒಂದು ಕಾಲದಲ್ಲಿ ಸೀಕ್ರೆಟ್ ನ ಮೇಂಟೈನ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ಸೂಪರ್ ಸ್ಟಾರ್ಸ್ಗಳೇ ಹೋಗಿ ಸೀಕ್ರೆಟ್ ನ ರಿವೀಲ್ ಮಾಡ್ತಾ ಇದ್ದಾರೆ. ಅಂಡರ್ಟೇಕರ್ ಅವರು ಒಂದು ಸತಿ ಸೀನ್ ಹೇಳಿದ್ರು, ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೂ ಕೂಡ ಬ್ಲ್ಯಾಕ್ ಡ್ರೆಸ್ ನ ಹಾಕೊಂಡು ಹೋಗ್ತಾ ಇದೆ, ಯಾಕಂದ್ರೆ ಎಲ್ಲರಿಗೂ ಕೂಡ ನನ್ನ ಕ್ಯಾರೆಕ್ಟರ್ ಅದೇ ಅಂತ ಅವರಿಗೆ ನಾನು ಫೀಲ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ನಾನು ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಯಾವತ್ತೂ ಕೂಡ ನನ್ನ ಕ್ಯಾರೆಕ್ಟರ್ನ ಬಿಟ್ಟು ಕೊಟ್ಟಿರಲಿಲ್ಲ ಅಂತ ನಮ್ಮ ಅಂಡರ್ಟೇಕರ್ ಅವರು ಕೂಡ ಹೇಳಿದ್ರು. ಅಂಡ್ ಈಗ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ನು ಕೂಡ ನೀವು ನೋಡಿದ್ರೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ತನ್ನ ಕ್ಯಾರೆಕ್ಟರ್ನ ಬಿಟ್ಕೊಟ್ಟಿರಲಿಲ್ಲ. ಅಫ್ಕೋರ್ಸ್ ಒಂದು 2-3 ಬಾರಿ ಎಮೋಷನಲ್ ವಿಚಾರಗಳಲ್ಲಿ ಅವರು ತಮ್ಮ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದಿದ್ರು. ಬಟ್ ನೀವು ಈ ರೀತಿ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಹೋಗಿ ಇದನ್ನ ಈ ರೀತಿ ರಿವೀಲ್ ಮಾಡಿದ್ರೆ ಆ ಒಂದು ಕ್ಯಾರೆಕ್ಟರ್ ಮೇಲೆ ಆ ಒಂದು ಸ್ಟೋರಿ ಲೈನ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಫ್ಯಾನ್ಸ್ಗಳ ವಿಚಾರ. ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಾಶಾ ಬ್ಯಾಂಕ್ಸ್ ಎ ಮರ್ಸಿಡಿಸ್ ಮೋನೆ ಅವರ ಬಗ್ಗೆ. ರೀಸೆಂಟ್ ಆಗಿ ನಮಗೆ AEW ಹಾಗೆ NJPW ನಡುವೆ ಒಂದು ಫಾರ್ಬಿಡನ್ ಡೋರ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಚಾಂಪಿಯನ್ಶಿಪ್ ವರ್ಸಸ್ ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮರ್ಸಿಡಿಸ್ ಮೋನೆ ಅವರು 2 ಚಾಂಪಿಯನ್ಶಿಪ್ ನು ಕೂಡ ಗೆದ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಈಗ ನಮ್ಮ ಮರ್ಸಿಡಿಸ್ ಮೋನೆ ಅವರು ಡಬಲ್ ಚಾಂಪಿಯನ್ ಆಗಿದ್ದಾರೆ. ಆದ್ರೂ ಏನ್ ಪ್ರಯತ್ನ, ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಅಷ್ಟೇ, ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಈಗ ಡಬಲ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಅವರು ತನ್ನ ಕರಿಯರ್ ಅಲ್ಲಿ ಅಚೀವ್ಮೆಂಟ್ಸ್ಗಳನ್ನ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹಿಮೆನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ರಿವ್ಯೂ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಬ್ಲಡ್ ಲೈನ್ ಯಾವ ರೀತಿ ಪಾಲ್ ಹಿಮೆನ್ ಅವರ ಮೇಲೆ ಅಟ್ಯಾಕ್ ಮಾಡ್ತೋ ಅದನ್ನ ನೋಡಿ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗೋದು ಬೇಡ, ಯಾರು ಕೂಡ ಬರೋದು ಬೇಡ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದ್ಬಿಟ್ಟು ಬ್ಲಡ್ ಲೈನ್ ನ ಚಿಂದಿ ಉಡಾಯಿಸ್ಲಿ ಅಂತ ಹಂಗೆ ನಾನು ಸುಮ್ಮನೆ ಹೇಳಿದ್ದೆ. ಇದಾದ್ಮೇಲೆ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ. ರೂಮರ್ಸ್ ಗಳೇನಪ್ಪಾ ಅಂದ್ರೆ, ನಮ್ಮ ಪಾಲ್ ಹಿಮೆನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರ್ಬೋದಾ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಪ್ರಶ್ನೆನ ಕೇಳಲಾಗ್ತಾ ಇದೆ, ಪಾಲ್ ಹಿಮೆನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರ್ಬೋದಾ ಅಂತ. ಗೈಸ್, WWE ಅವ್ರು ಏನಾದ್ರು ಈ ರೀತಿ ಬುಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಬುಕ್ ಮಾಡಬಹುದು. ಈ ರೀತಿ ಏನಾದ್ರು ಬುಕ್ ಮಾಡಿದ್ರೆ ಪಾಲ್ ಹಿಮೆನ್ ಅವರು ಕಂಪ್ಲೀಟ್ ಆಗಿ ರೋಮನ್ ರೈನ್ಸ್ ಅವರ ಈ ಒಂದು ಸ್ಟೋರಿ ಲೈನ್ ಇಂದ ಹೊರಗಡೆ ಬರ್ತಾರೆ. ಬಟ್ ಚಾನ್ಸಸ್ ಗಳು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಸ್ವಲ್ಪ ಅಲ್ಲ, ತುಂಬಾನೇ ಜಾಸ್ತಿ ಕಮ್ಮಿ ಇದೆ ಅಂತಾನೆ ಹೇಳ್ಬಹುದು. ನಮ್ಮ ಪಾಲ್ ಹಿಮೆನ್ ಅವರು ಮುಂದೆ ಒಂದು ಬಾರಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಜೊತೆ ಅಡ್ವೊಕೇಟ್ ಆಗಿ ವರ್ಕ್ ಮಾಡೇ ಮಾಡ್ತಾರೆ, ಇದಂತೂ ಕನ್ಫರ್ಮ್. ಬಟ್ ಇಷ್ಟು ಬೇಗ ಅವರು ಹೋಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಿಲ್ಲ. ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ಇನ್ನೇನಾಗುತ್ತೆ, ಅದಕ್ಕೆ ಇನ್ನೂ ಸ್ವಲ್ಪ ದಿನ ನಾವು ಕಾಯಲೇಬೇಕು. ಸದ್ಯಕ್ಕೆ ನಮ್ಮ ಪಾಲ್ ಹಿಮೆನ್ ಅವರು ಹೋಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರುವಂತಹ ಸಿಚುಯೇಷನ್ ಈಗ WWE ಅಲ್ಲಿ ಕಾಣೋದಿಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡ್ಯ ನೈಟ್ ರೋ ಬಗ್ಗೆ. ನಾಳೆ ಮಂಡ್ಯ ನೈಟ್ ರೋ ಮಾತ್ರ ಸಖತ್ ಎಕ್ಸೈಟೆಡ್ ಮಂಡ್ಯ ನೈಟ್ ರೋ ಆಗಲಿದೆ. ಯಾಕಂದ್ರೆ ನಾಳೆ ಮಂಡ್ಯ ನೈಟ್ ರೋ ಗೋ ಹೋಮ್ ಎಡಿಷನ್ ಫಾರ್ ಮನಿ ಇನ್ ದ ಬ್ಯಾಂಕ್. ಸೊ ಮನಿ ಇನ್ ದ ಬ್ಯಾಂಕಿಗಿಂತ ಹಿಂದೆ WWE ಅವರು ಮನಿ ಇನ್ ದ ಬ್ಯಾಂಕಿಗೆ ಏನೇನು ಬಿಲ್ಡಪ್ ನ ಮಾಡಬೇಕು ಅದನ್ನೆಲ್ಲದನ್ನು ಕೂಡ ಮಾಡೋದಕ್ಕೆ ನಾಳೆ ಮಂಡ್ಯ ನೈಟ್ ರೋ ಒಂದೇ ಒಂದು ಶೋ ಬಾಕಿ ಇರೋದು. ಅದಾದ್ಮೇಲೆ ಡೈರೆಕ್ಟ್ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ WWE ಅವರು ನಾಳೆನ ಮಂಡ್ಯ ನೈಟ್ ರೋ ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಯಾಕಂದ್ರೆ ತುಂಬಾ ವಿಚಾರಗಳನ್ನ WWE ಅವರು ನಾಳೆ ಮಂಡ್ಯ ನೈಟ್ ರೋ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡ್ಯ ನೈಟ್ ರೋ ಅಲ್ಲಿ ಝೇವಿಯರ್ ವುಡ್ಸ್ ಹಾಗೆ ಕೇರಿಯನ್ ಕ್ರಾಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವಾರ ಕೇರಿಯನ್ ಕ್ರಾಸ್ ಅವರು ಕಾಫಿ ಕಿಂಗ್ಸ್ಟನ್ ಅವ್ರನ್ನ ಫೇಸ್ ಮಾಡಿದ್ರು. ಅಂಡ್ ಈಗ ಝೇವಿಯರ್ ವುಡ್ಸ್ ಅವ್ರನ್ನ ನಮ್ಮ ಕೇರಿಯನ್ ಕ್ರಾಸ್ ಅವರು ಫೇಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ರಸಲ್ ಮೇನಿಯಾ 39 ನ ರಿಮ್ಯಾಚ್
ಫಾದರ್ ವರ್ಸಸ್ ಸನ್ ಮ್ಯಾಚ್ ಕೂಡ ನಾಳೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗ್ತಾ ಇದೆ. ರೇ ಮಿಸ್ಟೀರಿಯೋ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ 100% ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೆಲ್ಪ್ ಮಾಡ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ಜಲೀನಾ ವೇಗಾ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಲಿವ್ ಮಾರ್ಗನ್ ಅವರು ಬಂದ್ಬಿಟ್ಟು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೆಲ್ಪ್ ಮಾಡಿದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೋಗಿ ಲಿವ್ ಮಾರ್ಗನ್ ಅವರಿಗೆ ಹೆಲ್ಪ್ ಮಾಡೋದಿಲ್ವಾ? ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತೋರಿಸಬಹುದು ನನಗೆ ಲಿವ್ ಮಾರ್ಗನ್ ಅವರು ಸೋಲ್ಬೇಕು, ಜಲೀನಾ ವೇಗಾ ಅವರು ಗೆಲ್ಲಬೇಕು ಅಂತ. ಬಟ್ ಅದು ಉಲ್ಟಾ ಆಗಿ ಅವರ ಕಾರಣದಿಂದ ನಮ್ಮ ಲಿವ್ ಮಾರ್ಗನ್ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನೋಡೋಣ ಗೈಸ್, ಈ ಎರಡು ಮ್ಯಾಚಸ್ ಗಳಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರ ಸ್ಟೋರಿನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಝೋಯಿ ಸ್ಟಾರ್ಕ್ ವರ್ಸಸ್ ಡಕೋಟಾ ಕಾಯ್ ವರ್ಸಸ್ ಐವಿ ನೈಲ್ ಅವರ ನಡುವೆ. ಈ ಒಂದು ಮ್ಯಾಚ್ ಅಲ್ಲಿ ನನಗೆ ನಮ್ಮ ಡಕೋಟಾ ಕಾಯ್ ಅವರು ಗೆಲ್ಲಬೇಕು ಅಂತ ಆಸೆ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಡಕೋಟಾ ಕಾಯ್ ಅವರು ಹತ್ತು ಬಿಟ್ಟಿದ್ರು, ನನಗೆ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಒಂದು ಫ್ಯೂಡ್ ಸಿಗ್ತಾ ಇಲ್ಲ, ಒಂದು ಅದ್ಭುತವಾದ ಸ್ಟೋರಿ ಲೈನ್ ಸಿಗ್ತಾ ಇಲ್ಲ ಅಂತ. ಸೊ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆದ್ರೆ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆದ್ರೆ ಸ್ಟೋರಿನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಒಂದು ಆಪರ್ಚುನಿಟಿನ ಕೊಡಬೇಕು ಅನ್ನೋದು ನನ್ನ ಆಸೆ. ಇದಾದ್ಮೇಲೆ ನಮಗೆ ಫೈನಲಿ ಒಂದು ಬ್ಯಾಂಗರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಶೇಮೆಸ್ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಲುಡ್ವಿಗ್ ಕೈಸರ್ ಅವರ ನಡುವೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಗೆ ಟ್ರಿಪಲ್ ಥ್ರೆಡ್ ಕ್ವಾಲಿಫೈಯಿಂಗ್ ಮ್ಯಾಚ್. ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಸಖತ್ತು ಡೌಟ್ಸ್ ಗಳು ಕಾಣಿಸ್ತಾ ಇದೆ. ಬಟ್ ನನ್ನ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಅವರು ಗೆದ್ರೆ ಅವರ ಮನಿ ಇನ್ ದ ಬ್ಯಾಂಕ್ ನ ಸ್ಟೋರಿ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಅನ್ಕೋತೀನಿ. ಇದಲ್ಲದೆ ನಮಗೆ ಸತ್ ಫ್ರೀಕಿನ್ ರಾಲಿನ್ಸ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಫೈನಲ್ ಆಗಿ ವೈಲ್ಡ್ 6 ಫ್ಯಾಕ್ಷನ್ ನ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಕಂಟಿನ್ಯೂ ಮಾಡುವಂತಹ ಚಾನ್ಸಸ್ ಇದೆ, ಅದು ಕೂಡ ನಮ್ಮ ಚಾಡ್ ಗೇಬಲ್ ಅವರ ನಡುವೆ. ನೋಡೋಣ ಗೈಸ್ ಏನೇನಾಗುತ್ತೆ ನಾಳೆ ಮಂಡೇ ನೈಟ್ ರಾಲಿ ಅಂತ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.